ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೈನಲ್ ಆಗಿ KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತೆ. KA ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ನೋಟಿಫಿಕೇಶನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವತ್ತೇನೆ KA ಅವರ ಒಂದು ಪ್ರಾವಿಷನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆ ನಿಮಗೆ ನೆಕ್ಸ್ಟ್ ಕಟ್ ಆಫ್ ಕೂಡ ಅನೌನ್ಸ್ಮೆಂಟ್ ಮಾಡ್ಬೋದು. ಅದರಲ್ಲೇ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಫೈನಲ್ ರಿಸಲ್ಟ್ ನೆಕ್ಸ್ಟ್ ಡೇನೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಪ್ರಾವಿಷನಲ್ ರಿಸಲ್ಟೇ ಫೈನಲ್ ರಿಸಲ್ಟ್ ಅಂದ್ಕೊಳ್ಳಿ, ಏನಕ್ಕಂದ್ರೆ ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿನೇ ಸೊ ಇದೆಲ್ಲ ಆದಮೇಲೆ ನಿಮಗೆ ಚಾಯ್ಸ್ ಸೆಂಟ್ರಿಗೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಚಾಯ್ಸ್ ಸೆಂಟ್ರಿಗೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಏನಕ್ಕಂದರೆ ನೀವು ಇವಾಗ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಸೀಟನ್ನು ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಇಲ್ಲ ಅಂತ ಹೇಳೋದಾದರೆ ನೀವು KA ಮೇಲ್ ಮಾಡ್ಕೋಬೋದು ಆರಾಮಾಗಿ. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಲಾಸ್ಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಇದ್ದಾಗ ಕೂಡ ತಿಳಿಸ್ಕೊಟ್ಟಿದ್ದೆ ರಿಸಲ್ಟ್ ಬಂದ ತಕ್ಷಣನೇ. ಸೊ ಒಂದು ವೇಳೆ ಮೇಲ್ ಮಾಡಿದಿರಾ ಅಂತ ಹೇಳಿದ್ರೆ 100% ರಿಪ್ಲೈ ಮಾಡ್ತಾರೆ ಅವರು. ಮೇಲ್ ಮಾಡಿದ್ರು ಕೂಡ ರಿಪ್ಲೈ ಬಂದಿಲ್ಲ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನೈಟು ಇದುವರೆಗೂ ನಾನು ನೋಡಿರೋ ಪ್ರಕಾರ ಇನ್ನು ವೆಬ್ಸೈಟ್ನಲ್ಲಿ ಆ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿದ್ದು 9:53ನಲ್ಲಿ. ಸೊ ಇನ್ನು ರಿಸಲ್ಟ್ ಅಪ್ಡೇಟ್ ಆಗಿಲ್ಲ. ರಿಸಲ್ಟ್ ಅಪ್ಡೇಟ್ ಆಯಿತು ಅಂತ ಹೇಳೋದಾದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ರಿಸಲ್ಟ್ ಅಪ್ಡೇಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ. ಒಂದ್ಸತಿ ಪ್ರತಿಯೊಬ್ಬರು ಕೂಡ ಹೋಗಿ ರೀಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ತುಂಬ ಜನಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಚೆನ್ನಾಗಿತ್ತು ಸೀಟು, ಆ ಕಾಲೇಜ್ ಚೆನ್ನಾಗಿತ್ತು ಅಂದರೆ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಆರಾಮಾಗಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಾಲೇಜ್ ಇನ್ನೇನು ಶುರುವಾಗ್ಬಿಟ್ಟಿದೆ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿರ್ತೀನಿ. ಏನಾರ ಇಮ್ಮಿಡಿಯೇಟಾಗಿ ಬಂತು ಅಂತ ಹೇಳೋದಾದ್ರೆ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ನೈಟ್ ಒಳಗೆ ಬರುತ್ತೆ. ಸೊ ಇವತ್ತು ನೈಟ್ ಅಪ್ಡೇಟ್ ಆಗೇ ಇಲ್ಲ ಅಂತ ಹೇಳೋದಾದ್ರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಅಪ್ಡೇಟ್ ಆಗಿರುತ್ತೆ. ಓಕೆ, ನಾನು ಹೇಳ್ದೆ ನಾನು ನಿಮಗೆ ಯಾವಾಗ ಬೇಕಾದ್ರೂ ಕೂಡ KA ರಿಸಲ್ಟ್ನ ಅಪ್ಡೇಟ್ ಮಾಡ್ಬೋದು. ಇವತ್ತೇ ಮಾಡ್ಬೋದು, ನಾಳೆನೇ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅವರು ಮಾಕ್ ರಿಸಲ್ಟ್ ಒಂದೇ ಅನೌನ್ಸ್ಮೆಂಟ್ ಮಾಡೋದು ಅವ್ರು ಹೇಳಿ. ಇನ್ನು ಮಿಕ್ಕಿದೆಲ್ಲ ನಾರ್ಮಲಾಗಿ ಯಾವಾಗ ಬೇಕೋ 10 ಗಂಟೆ 11 ಗಂಟೆಗೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲ ಅಪ್ಡೇಟ್ ಆದಮೇಲೆ ಸರ್ವರ್ಗೆ ಇಮಿಡಿಯೇಟಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಷ್ಟೇ. ವೆಯ್ಟ್ ಮಾಡಿ, ಇವತ್ತು ಒಂದು 10-10:30 ತನಕ ವೆಯ್ಟ್ ಮಾಡಿ ನೋಡೋಣ ಅಂತ. ಇಲ್ಲ ಅಂತ ಹೇಳೋದಾದ್ರೆ ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ನಿಮ್ಗೆ ರಿಸೀವ್ ಆಗುತ್ತೆ. ಜೈ ಹಿಂದ್, ಒಂದೇ ಮಾತರಂ.